ಅಹಮದಾಬಾದ್ನ ವಿಮಾನ ಅಪಘಾತದ ಇನ್ನಷ್ಟು ವಿಡಿಯೋಗಳು ಹೊರಗೆ ಬರ್ತಾ ಇದೆ. ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಅಪ್ಪಳಿಸಿತು. ಈ ವೇಳೆ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಜಂಪ್ ಮಾಡಿದಂತಹ ದೃಶ್ಯವೂ ಕೂಡ ಸೆರೆ ಸಿಕ್ಕಿದೆ. ಮತ್ತೊಂದು ಕಡೆ ವಿಮಾನ ಅಪಘಾತದಲ್ಲಿ ಮೃತಪಟ್ಟವರು ಬಿಜೆ ಮೆಡಿಕಲ್ ಕಾಲೇಜಿನ ವಿಮಾನ ಸೇರಿದಂತೆ ಸಮಗ್ರ ಹಾನಿಗೆ ವಿಮಾ ಕ್ಲೈಮ್ಗೆ 4,000 ಕೋಟಿ ತಲುಪಬಹುದು ಅನ್ನುವಂಥ ಅಂದಾಜಿದೆ. 163 ಜನರ ಡಿಎನ್ಎ ಮ್ಯಾಚ್ ಮಾಡಿದ್ದಾರೆ. 124 ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಇನ್ನು ಏರ್ ಇಂಡಿಯಾ ವಿಮಾನಗಳಲ್ಲಿ ತಾಂತ್ರಿಕ ದೋಷದ ಸರಣಿ ಮುಂದುವರೆದಿದೆ. 7 ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಸ್ಥಗಿತವಾಗಿದೆ. ದೇಶೀಯ ವಿಮಾನಗಳ ಹಾರಾಟದಲ್ಲೂ ಕೂಡ ವ್ಯತ್ಯಯ ಕಂಡುಬಂದಿದೆ. ಕಟ್ಟಡದಿಂದ ಜಿಗಿಯುವ ಪರಿಸ್ಥಿತಿ ಇತ್ತ ಅಲ್ಲಿ ಬೆಂಕಿ ಅಥವಾ ಗಾಬರಿ ಆಗ್ಬಿಟ್ಟಿದ್ದಾರೆ ಅಷ್ಟೇನಾ? ಯಾಕಂದ್ರೆ ಪಕ್ಕದ ಕಟ್ಟಡಕ್ಕೆ ಬೆಂಕಿ ಬಿದ್ದಿರೋದು. ಮೋಸ್ಟ್ಲಿ ಗಾಬರಿ ಆಗಿದ್ದಾರೆ ಅವರು. ಯಾಕಂದ್ರೆ ಕ್ವಿಕ್ಲಿ ಫೈರ್ನವರು ಬಂದುಬಿಟ್ಟಿದ್ರು ಅಲ್ಲಿ. ಅಷ್ಟು ಟೈಮು ಕೊಟ್ಟಿದ್ದಾರೆ. ಏನೋ ಮಕ್ಕಳು ಗಾಬರಿ ಆಗಿರಬಹುದು ಅಂತ ನಾವು ಪರಿಭಾವಿಸೋಣ. ಇಲ್ಲ ಯಾರು ಹಾರಕ್ಕೆ ಹೋಗ್ತಾರೆ? ಆಮೇಲೆ ಯಾರು ಇಲ್ಲ, ಅದು ಇಳಿಯಕ್ಕಾಗ್ತಿರಲ್ಲ. ಆ ಕಟ್ಟಡಕ್ಕೂ ಬೆಂಕಿ ಬಿದ್ದಿತ್ತ ಹಂಗಾರೆ? ಇಲ್ಲ ಸರ್. ಹಂಗಾರೆ ಮೆಟ್ಲಲ್ಲೇ ಇಳಿದ್ಬಿಟ್ಟು ಬಂದ್ಬಿಡಕ್ಕಾಗಲ್ವಾ? ಅದು ಅವ್ರಿಗೆ ಏನಾಗಿದೆ ಅನ್ನೋದೇ ಗೊತ್ತಾಗಿಲ್ಲ. ವಾಟ್ ಎವರ್ ಇಟ್ ಈಸ್, ಆ ಪರಿಸ್ಥಿತಿಲಿ ಏನಾಗಿದೆಯೋ ನಮ್ಗೇನು ಗೊತ್ತಿಲ್ಲ. ಕೂತ್ಕೊಂಡು ನಾವೇನು ಬೇಕಾದ್ರೆ ಬಿಡ್ತಾ ಇರ್ಬೋದು ಬೇಕಾರೆ. ಇನ್ನು ಮೃತದೇಹಗಳನ್ನು ಹ್ಯಾಂಡ್ ಓವರ್ ಮಾಡೋ ವಿಚಾರದಲ್ಲಿ ಭಾಳ ಜನ ಬೇಸರಗೊಂಡು ಬಿಟ್ಟಿದ್ದಾರೆ. ಇಷ್ಟು ದಿನ ಆಯಿತು, ಇನ್ನೂ ಕೊಡೋಕ್ಕಾಗ್ತಿಲ್ಲ ಇವ್ರ ಕೈಯಲ್ಲಿ ಅಂತ. ಅವ್ರನ್ನ ಕೇಳಿದ್ರೆ 160 ಮ್ಯಾಚ್ ಮಾಡಿದ್ದೀವಿ, ಇನ್ನೊಂದು 120 ಕೊಡ್ತಾ ಇದ್ದೀವಿ ಈಗ ಅಂತೆಲ್ಲ ಬಿಡ್ತಾ ಇದ್ದಾರೆ. ಐ ಥಿಂಕ್ ಸರ್ಕಾರ ಇದನ್ನೊಂದು ಸ್ವಲ್ಪ ಸ್ಪೀಡಪ್ ಮಾಡಬೇಕಾಗಿತ್ತುಪ್ಪ. ಇಷ್ಟು ದಿನ ಮೊದಲೇ ಪಾಪ ತತ್ತರಿಸಿ ಹೋಗಿರೋ ಫ್ಯಾಮಿಲಿಗಳನ್ನು ದಿನ ಬೆಳಗಾದ್ರೆ ಅಲ್ಲಿ ಕೂಡ ಹಾಕೊಂಬಿಟ್ಟು ನೀವು ಈ ಥರ ಕಾಟ ಕೊಡೋದು ನಿಮ್ಗೆ ಯಾವ ಶೋಭೆನೂ ತರಲ್ಲ, ಯಾವ ದೇವರು ಮೆಚ್ಚಲ್ಲ ನಿಮ್ಮ ಕೆಲಸನ. ಬೇರೆ ಎಲ್ಲೆಲ್ಲಿಗಾದ್ರೂ ಲ್ಯಾಬ್ಗಳಿದ್ರೆ ಅಲ್ಲಿಗೆಲ್ಲ ವಿಮಾನಗಳಲ್ಲಿ ಕಳಿಸ್ಕೊಟ್ಟು ಮಾಡಿ ಏನಾದ್ರು ಒಂದು ಮಾಡಿಬಿಡ್ಬೇಕಾಗಿತ್ತು. ಇದನ್ನು ಭಾಳ ಮೋಸ ಇದು. ಒಂದಷ್ಟು ವಿಮಾನಗಳು ರದ್ದಾಗಿವೆ ದೇಶದ ಒಳಗಡೆನಲ್ಲಿ ಮತ್ತು ಹೊರಗಡೆಯಲ್ಲಿ. ಲಂಡನ್, ಬೆಂಗಳೂರು, ಪ್ಯಾರಿಸ್, ದಿಲ್ಲಿ ವಿಯಾನ, ಅಹಮದಾಬಾದ್, ಲಂಡನ್ ಅಮೃತ್ಸರ್, ಸ್ಯಾನ್ ಫ್ರಾನ್ಸಿಸ್ಕೋ, ಮುಂಬೈ, ದುಬೈ, ದೆಹಲಿ, ಈ ಥರ ಎಲ್ಲ ಮುಂದಷ್ಟು ಆಗಿವೆ. ಎಲ್ಲವೂ ಎಐಗಳೇ, ಅಂದರೆ ಏರ್ ಇಂಡಿಯಾ. ಭಾಳ ಜನಕ್ಕೆ ಪ್ರಶ್ನೆ ಬರ್ತಾ ಇದೆ, ಇದಕ್ಕಿಂತ ಇಂಡಿಗೋದೇನೋ ಒಂದು ಬಂತು ಪ್ರಾಬ್ಲಮ್ ಅನ್ನೋದು, ಅದು ಬಂತು ಪ್ರಾಬ್ಲಮ್ಮು, ಇದು ಬಂತು ಪ್ರಾಬ್ಲಮ್ ಅಂತ. ಯಾಕೆ? ಮೋಸ್ಟ್ಲಿ ಹಿಂಗಿರಬಹುದು ಅನ್ಸುತ್ತೆ. ನ್ಯೂ ಸೆಟ್ ಆಫ್ ರೂಲ್ಸಲ್ಲಿ ಒಂದಷ್ಟು ಎಕ್ಸ್ಟ್ರಾ ಚೆಕ್ಸನ್ನು ಮಾಡ್ತಿರೋ ಹಂಗಿದೆ ಮೆಷಿನ್ಸನ್ನು, ಅಂದರೆ ಎಕ್ವಿಪ್ಮೆಂಟ್ಸನ್ನು. ಹಾಗಾಗಿ ಬಹುತೇಕ ವಿಮಾನಗಳಿವೆಲ್ಲ ಕ್ಯಾನ್ಸಲ್ ಆಗಿರೋವು ವಿಮಾನ ಕೆಟ್ಟೋಗಿವೆ ಅಂತ ಅಲ್ಲದೆ ಇರಬಹುದು, ತಡ ಆಗ್ತಿರ್ಬೋದು. ಹಾಗಾಗಿ ಕ್ಯಾನ್ಸಲ್ ಆಗ್ತಾ ಹೋಗ್ತಿರ್ಬೇಕೆಲ್ಲ ತಪಾಸಣೆಯಲ್ಲಿ. ತಪಾಸಣೆಯಿಂದಾಗಿ. ಮತ್ತು ಟರ್ನ್ ಅರೌಂಡ್ ಲೇಟ್ ಆಗ್ತಿರಬೇಕು. ವಿಮಾನ ಕ್ಷೇತ್ರದಲ್ಲಿ ಟರ್ನ್ ಅರೌಂಡ್ ಅಂದರೆ ಒಂದು ವಿಮಾನ ಇಳಿದು ಮತ್ತೆ ಆಗಸಕ್ಕೆ ಹಾರುವ ಮಧ್ಯದ ಅವಧಿ, ಅದು ಎಷ್ಟು ಕ್ವಿಕ್ ಆದರೆ ಅಷ್ಟು ಲಾಭ ಕಂಪನಿಗಳಿಗೆ. 10 ಗಂಟೆ 10 ನಿಮಿಷಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಳಿಯುವ ವಿಮಾನ 10:40ಕ್ಕೆ ಮತ್ತೆ ಆಗಸದಲ್ಲಿ ಇದ್ದರೆ ಮದ್ರಾಸ್ ಕಡೆಗೋ ಬಾಂಬೆ ಕಡೆಗೋ 30 ನಿಮಿಷದಲ್ಲಿ ಗ್ರೇಟ್ ಅವರು. 11:40ಕ್ಕೆ ಇದ್ದರೆ ನಾಟ್ ಸೋ ಗ್ರೇಟೆ. ಅದು ಬಿಸ್ನೆಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಮೋಸ್ಟ್ಲಿ ಇನ್ಸ್ಪೆಕ್ಷನ್ಸಿಂದಾಗಿ ಟರ್ನ್ ಅರೌಂಡ್ಗಳೆಲ್ಲ ಚೇಂಜ್ ಆಗೋಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಪಾಸಿಬಲಿ. ಎಸ್.